ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೈಟು ಊರಿಗೆ ಹೋಗ್ತಾ ಇದ್ದೀವಿ ನಾವು, ಬಿಕಾಸ್ ಒಂದು ಸ್ವಲ್ಪ ಕೆಲಸ ಆಯಿತು ಊರಲ್ಲಿ, ಅದಕ್ಕೋಸ್ಕರ ನಾವು ನಮ್ಮ ಅಣ್ಣನ ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಯ್ತಾ ಟೀ ಕುಡಿಬೇಕು ಅನ್ನಿಸ್ತು, ನೈಟ್ ಆಗಿತ್ತಲ್ಲ, ಚಳಿ ಬೇರೆ ಇತ್ತು, ಅದಕ್ಕೋಸ್ಕರ ತಂದೂರಿ ಚಾಯ್ ಕುಡಿಯೋಣ ಅಂತ ಹೇಳ್ತಿದ್ದೀವಿ. ಆಲ್ಮೋಸ್ಟು ಈ ಥರ ಹೋಗುವಾಗ 99% ಕುಡಿತೀವಿ, 1% ಡೌಟಲ್ಲಿ ಇರ್ತೀವಿ, ಇಲ್ಲಾಂದರೆ ಕುಡ್ದೇ ಹೋಗ್ತಾ ಇರ್ತೀವಿ. ವೆದರ್ ಕೋಲ್ಡ್ ಆಗಿತ್ತಲ್ಲ, ಹಾಗಾಗಿ ಸಕ್ಕದಾಗಿತ್ತು. ಟೀ ಕುಡ್ಕೊಂಡು ಅಲ್ಲಿಂದ ನಾವಿವಾಗ ಮತ್ತೆ ಊರಿಗೆ ಹೊರಟ್ವಿ. ಅಲ್ಲಿಂದ ಒಂದು 5-6 ಕಿಲೋಮೀಟರ್ ಅಷ್ಟೇ. ಮನೆಗೆ ಬಂದು ಬೇಳೆ ಸಾರು, ಅನ್ನ, ಹಪ್ಪಳ ಮತ್ತು ಮಾವಿನ ಹಣ್ಣ ಕಟ್ ಮಾಡಿ ಇಟ್ಟಿದ್ರು, ಅದನ್ನ ತಿನ್ಕೊಂಡು ಬೇಗ ಮಲ್ಕೊಂಡ್ವಿ. ಏನಕ್ಕಂದ್ರೆ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಹಾಗಾಗಿ ನಮ್ಮೂರಲ್ಲಿ ಇವತ್ತು ಹಬ್ಬ ಮಾಡ್ತಿದ್ರು. ಏನಪ್ಪಾ ಅಂದ್ರೆ ಅಮ್ಮನ ಸಾಗ ಅಂತ ಹೇಳಿ. ಇದು ಹಳ್ಳಿ ಕಡೆ ತುಂಬಾ ಮಾಡ್ತಾರೆ, ನಿಮಗೆ ಗೊತ್ತಿರುತ್ತೆ ಯಾರು ಮಾಡೋರ್ಗಾದ್ರೆ. ಇಲ್ಲಾಂದ್ರೆ ಇದು ಏನಕ್ಕಪ್ಪ ಮಾಡೋದು ಅಂದ್ರೆ ವರ್ಷಕ್ಕೊಂದ್ಸತಿ ಮಾಡ್ತಾರೆ. ಊರಲ್ಲಿ ಯಾವುದೇ ರೀತಿ ಕಾಯಿಲೆ ಬರಬಾರ್ದು ಅಂತ ಹೇಳಿ ಮಾಡ್ತಾರೆ. ನಾವು ಇಷ್ಟು ಜನ ಆಟೋದಲ್ಲಿ ಹೊರಟಿದ್ವಿ ದೇವಸ್ಥಾನಕ್ಕೆ. ಅದು ಎಲ್ಲಿಗೆ ಅಂದರೆ ನಮ್ಮ ಮನೆ ದೇವ್ರಿಗೆ, ಹೆಣ್ಮನೆ ದೇವ್ರಿಗೆ ಹೋಗ್ತಾ ಇದ್ವಿ, ಹಳೆ ಊರಮ್ಮ ಅಂತೇಳಿ. ಇದು ಆಲ್ಮೋಸ್ಟ್ ತುಂಬ ದಿನ ಆಗಿದೆ ವಿಡಿಯೋ ಮಾಡಿ. ನಾನು ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು, ನಮ್ಮಮ್ಮ, ನನ್ನ ತಂಗಿ, ನಮ್ಮ ಅತ್ತಿಗೆ, ನಮ್ಮ ಅಣ್ಣ ಮತ್ತು ಇನ್ನೊಬ್ಬ ಅಣ್ಣ, ನಮ್ಮ ಪಾಪು, ಇಷ್ಟು ಜನ ಹೊರಟಿದ್ವಿ. ನನ್ನ ತಂಗಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಥರ ಹೊರಗಡೆ ನಮ್ಮ ಜೊತೆ ಬರೋದೇ ಇಲ್ಲ ಜಾಸ್ತಿ, ಯಾವಾಗಲೂ ಮನೇಲಿ ಇರ್ತಾಳೆ. ಅಪರೂಪಕ್ಕೆ ಇವತ್ತು ಬಂದಿದ್ದಾಳೆ. ಆನ್ ದ ವೇ ಹೋಯ್ತಾ ಅಲ್ಲೇ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೇಳಿ ಒಂದೊಂದು ಐಟಮ್ ತೊಗೋಬೇಕಾಗಿತ್ತು. ಅಲ್ಲಿ ನಿಂತಿದ್ದೀವಿ. ನಮ್ಮ ಪಾಪು ನೋಡಿ ಬರೀ ಇದೆ, ಎಲ್ಲೋದ್ರೂ ಅವಳು ಎತ್ಕೊಂಡು ಹೋಗ್ತಾನೆ ಇರಬೇಕು, ಇಲ್ಲಾಂದರೆ ಸುಮ್ಮನಿರಲ್ಲ. ಬೇಕಾಗಿರೋ ಐಟಮ್ಸ್ನೆಲ್ಲ ತೊಗೊಂಡು ನಾವಿವಾಗ ದೇವಸ್ಥಾನ ಹತ್ರ ಬಂದ್ವಿ. ಜನ ಇಲ್ಲದೆ ಇರೋದಕ್ಕೆ ಎಷ್ಟು ಖುಷಿ ಆಯಿತು ಅಂದರೆ, ನಿಜ ಎಷ್ಟು ಜನ ಇರಬೇಕಿತ್ತು ಗೊತ್ತಾ ಇವತ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಹಾಲಿಡೇ ಇತ್ತಲ್ಲ, ಸಂಡೇ ಆಗಿತ್ತು ಅನಿಸುತ್ತೆ ಮೇ ಬಿ. ನಾವು ಹೋದಾಗ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಬಟ್ ಇವತ್ತೇನೂ ಇರಲಿಲ್ಲ. ಅಲ್ಲೋಗಿ ಹೊಳೆ ಹತ್ರ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಬಂದ್ವಿ. ತುಂಬ ಜನ ಏನಿರಲಿಲ್ಲ, ತುಂಬ ಅಂತಲೂ ಹೇಳೋಕ್ಕಾಗಲ್ಲ, ಕಮ್ಮಿ ಅಂತಲೂ ಹೇಳೋಕ್ಕಾಗಲ್ಲ, ಮೀಡಿಯಮ್ಮಲ್ಲಿದ್ದರು. ಈ ದೇವಸ್ಥಾನ ಬಂದು ಹುಲಿಯೂರು ದುರ್ಗ ಅಂತ ಹೇಳಿ ಕರೀತಾರೆ. ಈ ದೇವರಸು ಹಳೆ ಊರಮ್ಮ, ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಆ ಸೈಡ್, ಈ ಮಾಗಡಿ ಸೈಡ್ ಎಲ್ಲ ಇರೋರಿಗೆ. ಅಲ್ಲಿಂದ ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಇವಾಗ ಹೊರಗಡೆ ಬಂದ್ವಿ. ಈಡ್ಗಾಯಿ ಹೊಡಿಯೋಣ ಅಂತೇಳಿ ನಮ್ಮ ಅಣ್ಣಂಗೆ ಕೊಟ್ವಿ. ಈಡ್ಗಾಯಿ ಹೊಡಿ ಅಂತ ಅವ್ನು ಕರ್ಪೂರ ಏನೋ ಹಚ್ಕೊಂಡು ಹೊಡಿತಾ ಇದ್ದಾನೆ. ಪೇಪರ್ ಏನಾರು ಹಚ್ಕೊಂತೆ ನೋಡು, ಕೊಡ್ಲ ಪೇಪರ್ ಇಲ್ಲೋಡೆ ಅಕ್ಕ ಕಾಯಿ ಹೊಡಿತೈತೆ. ಏನು ಐನವ್ರು ಚೆನ್ನಾಗಿ ಕುಂಕುಮ ಇಟ್ಬಿಟ್ಟವ್ರು ನನಗೆ. ಇಲ್ಲಿ ತಾಸ್ವಿಕಾ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೊರಟ್ವಿ. ಏನಕ್ಕಂದರೆ ಸ್ವಲ್ಪ ಬೇಗ ಹೊರಡಬೇಕಾಗಿತ್ತು, ಒಂದಷ್ಟು ಗೋಲ್ಡ್ ಶಾಪಿಂಗ್ ಮಾಡೋದಿತ್ತು, ಅದಕ್ಕೋಸ್ಕರ. ಮತ್ತೆ ಇವಾಗ ನಾವು ಕುಣಿಗಲ್ಗೆ ಬಂದ್ವಿ, ನಮ್ಮೂರಿಗೆ. ಅಲ್ಲೋಗಿ ಶಾಪ್ ಮಾಡೋಣ ಅಂದ್ಕೊಂಡ್ರೆ ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಜನ. ನನಗೆ ಕಾಲ್ ಚೈನ್ ಬೇಕಿತ್ತು ಅಂತೇಳಿ ತೊಗೊಳ್ಳೋಣ ಅಂತೇಳಿ ಈ ಥರದ್ದು ತೊಗೊಂಡೆ. ನಾನು ನನ್ನ ಫ್ರೆಂಡ್ ಹತ್ರ ಈ ಥರ ಡಿಸೈನ್ ನೋಡಿ ಇಷ್ಟ ಆಗಿ ನನಗೆ ಇದೇ ಥರ ಬೇಕು ಅಂತ ಅಂಗಡಿಯಲ್ಲಿ ಕೇಳಿ ತಗ್ಸಿ ಇದನ್ನು ತೊಗೊಂಡೆ. ರೆಗ್ಯುಲರ್ ಡಿಸೈನ್ಸ್ ಎಲ್ಲ ನನಗೆ ಯಾಕೋ ಇಷ್ಟ ಆಗಲಿಲ್ಲ, ಹಂಗಾಗಿ ಈ ಥರ ತೊಗೊಂಡೆ. ನಾನು ಇದಕ್ಕೊಂದು 10,000 ಪೇ ಮಾಡಿದ್ದು ಅನ್ಸುತ್ತೆ. ಆಮೇಲೆ ಇದು ನಮ್ಮಮ್ಮ ಒಂದು ದೀಪ ಬೇಕಿತ್ತು, ಹೆಂಗಿದ್ರು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆಯಲ್ಲ ಅಂತೇಳಿ ಅವ್ರು ಈ ಥರದ್ದೊಂದು ತೊಗೊಂಡ್ರು. ಇದಕ್ಕೂ ಒಂದು 7,000-8,000 ಆಯಿತು. ಇದಾದಮೇಲೆ ಫೈನಲಾಗಿ ಒಂದು ಎಂಗೇಜ್ಮೆಂಟ್ ರಿಂಗ್ ಮಾಡೋಕ್ಕಾಗಬೇಕಿತ್ತು, ಹಾಗಾಗಿ ರಿಂಗು ಸಹ ಮಾಡಾಕಿದ್ವಿ ಹುಡುಗಂಗೆ. ಇದು ರಿಂಗ್ ಎಲ್ಲ ಈಸ್ಕೊಂಡು ಬಂದಮೇಲೆ ನಾನು ಈ ಫೋಟೋನ ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ಊಟ ಮಾಡ್ತಾ ಇದ್ದೀವಿ. ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು, ಹಾಗಾಗಿ ಮುದ್ದೆ ಮಾಡಿದ್ರು, ಮುದ್ದೆ ತಿಂದೆ. ಇವಾಗ ನೈಟ್ ಆಗಿದೆ, ನೈಟ್ ಹೊರಡಬೇಕಿತ್ತು. ಮಾರ್ನಿಂಗ್ ಹೊರಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು, ಹಿಂಗಿದ್ರು ಹಬ್ಬ ಮಾಡ್ತಿದ್ರಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಈಗೇನು ನೋಡ್ತಿದ್ರಲ್ಲ, ಗರಿ ಎಲ್ಲ ಕಟ್ಟಿ ಗೂಡು ಥರ ಮಾಡಿ ಅಲ್ಲಿ ದೇವ್ರನ್ನ ಕುಂಡಿಸಿರ್ತಾರೆ. ದೇವ್ರನ್ನ ಕುಂಡಿಸಿ ಪೂಜೆ ಮಾಡಿ, ಈಗ ಬೆಳಗ್ಗೆಯಿಂದ ಪೂಜೆ ನಡೀತಿರುತ್ತೆ. ಯಾರ್ಯಾರು ಮೊಸರನ್ನ ತೊಗೊಬಂದಿರ್ತಾರೋ ಅದನ್ನೆಲ್ಲ ಒಂದು ಕಡೆ ಈ ಥರ ಇವಾಗೇನು ನೋಡಿದ್ರಲ್ಲ ವಿಡಿಯೋದಲ್ಲಿ ಆ ಥರ ಇಡ್ತಾರೆ. ಆ ಥರ ಇಟ್ಟು ಒಂದು ಸ್ವಲ್ಪ ಹೊತ್ತು ದೇವ್ರನ್ನೆಲ್ಲ ಮೆರವಣಿಗೆ ಮಾಡಿ ಕುಣಿಸ್ತಾರೆ. ಇವಾಗ ನೋಡ್ಬೋದು ಇನ್ನೇನು ಕಳಿಸೋ ಟೈಮು ಅಮ್ಮನ್ನ.
ನಿಮ್ಗೆ ಹಿಂದೆ ವಿಡಿಯೋದಲ್ಲಿ ಹೇಳ್ದಿರೋ ಹಾಗೆ ಈ ಏನಕ್ಕೆ ಹಬ್ಬ ಮಾಡ್ತಾರೆ ಅನ್ನೋದು ಈ ರೀಸನ್ಗೋಸ್ಕರ ಹಬ್ಬ ಮಾಡ್ತಾರೆ. ಇದನ್ನು ವರ್ಷಕ್ಕೊಂದ್ಸತಿ ಕಂಪಲ್ಸರಿ ಮಾಡೇ ಮಾಡ್ತಾರೆ. ವೆಜ್ ಮಾಡೋರು ವೆಜ್ ಮಾಡ್ಕೊಂಡು ತಿಂತಾರೆ, ನಾನ್ ವೆಜ್ ಮಾಡೋರು ನಾನ್ ವೆಜ್ ಮಾಡ್ಕೊಂಡು ತಿಂತಾರೆ ಈ ಹಬ್ಬದಲ್ಲಿ. ಇದಕ್ಕೋಸ್ಕರ ನಮ್ಮ ಊರಲ್ಲಿ ಒಂದು ಚೀಟಿನೇ ಹಾಕಿ ಹಬ್ಬನೂ ಸಹ ಮಾಡ್ತಾರೆ. ಈ ದೇವರೆಲ್ಲ ಸ್ವಲ್ಪ ಹೊತ್ತು ಮೆರವಣಿಗೆ ಮಾಡಿ ಕುಂದಾದ್ಮೇಲೆ ಇವಾಗ ದೇವರು ಆಲ್ಮೋಸ್ಟ್ ನಿಂತ್ಕೊಳ್ಳಲ್ಲ, ಓಡೋಗ್ಬಿಡುತ್ತೆ. ದೇವ್ರನ್ನ ಮುಂದೆ ಕಳಿಸಿದಂಗೆ ಹಿಂದೆಗಡೆ ಇವಾಗ ಏನು ಗುಡಿ ಕಟ್ಟಿದ್ರಲ್ಲ ಗರೀಲಿ ಅದನ್ನು ಎಲ್ಲ ಒಡೆದಾಕ್ಬಿಡ್ತಾರೆ. ಅಂದರೆ ಎಲ್ಲ ಕಿತ್ತಿ ನೀಟಾಗಿ ಹೆಂಗಿತ್ತು ಹಂಗೆ ಮಾಡಿಬಿಡ್ತಾರೆ. ಏನಕ್ಕಂದರೆ ಅದೇನಾದ್ರು ಬೈ ಚಾನ್ಸ್ ಹಂಗೆ ಇದ್ದರೆ ಮತ್ತೆ ದೇವರು ಬಂದು ಅಲ್ಲೇ ಕೂರುತ್ತೆ, ಹೋಗಲ್ಲ ಅನ್ನೋ ಒಂದು ರೀಸನ್ಗೆ. ಮತ್ತು ಇನ್ನೊಂದು ದಿನ ನಾನು ಅಂಗಡಿಗೆ ಬಂದು ಗೋಲ್ಡ್ ಶಾಪಿಂಗ್ ಮಾಡಬೇಕಾಯಿತು. ಏನಕ್ಕಂದರೆ ಹುಡುಗನ ಕಡೆಯವರು ನನಗೆ ರಿಂಗು ಮತ್ತು ಇಯರಿಂಗ್ ಕೊಡಿಸ್ತೀರಿ ಅಂತ ಹೇಳಿದ್ರಲ್ಲ, ಅದನ್ನು ಶಾಪ್ ಮಾಡೋಣ ಅಂತೇಳಿ ಬಂದಿದ್ದೆ. ನನಗೆ ಯಾವುದು ಬೇಕೋ ರಿಂಗು ಮತ್ತು ಇಯರಿಂಗ್ನ ಸೆಲೆಕ್ಷನ್ ಮಾಡಿ ಅದನ್ನು ಮಾಡೋಕ್ಕನ ಅಂತ ಹೇಳಿ ಬಂದಿದ್ದೆ. ಇದು ಐ ಥಿಂಕ್ ನಾನು ನಮ್ಮ ಮಮ್ಮಿ ನನ್ನ ತಂಗಿ ಇಷ್ಟೇ ಜನ ಬಂದಿದ್ದು. ಇದನ್ನು ಬಂದು ನಾನು ಮಾಡಿಸಾಕಿ ಮತ್ತೆ ರಿಟರ್ನು ನಾನು ಬ್ಯಾಂಗ್ಳೂರ್ಗೆ ಹೊರಟೆ. ಡಿಸೈನ್ ಹೇಗೆ ಮಾಡಿಸ್ತೆ ಏನು ಮಾಡಿಸ್ತೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.